ನಾವು ನಾಗರಾಜ್ ರಾಮಪ್ಪ ಶಿಂದೆ ಗ್ರಾಮ ಪಂಚಾಯತಿ ಸದಸ್ಯರು ಮಡ್ಲಿ ಉಲ್ಸೋಗಿ ಅವರು ಇವತ್ತು ಖಾದ್ರಿ ಸಾಹೇಬ್ರು ಹಳ್ಳಿ ಕಡೆ ಎಲ್ಲ ತಮ್ಮ ಪಾದಯಾತ್ರೆ ಮುಖಾಂತರ ಜನರನ್ನ ಸಂಪರ್ಕ ಮಾಡುತ್ತಾ ಜನಸಾಮಾನ್ಯರ ಕಷ್ಟ ನೋವುಗಳನ್ನು ಆಲಿಸುತ್ತಾ ಈಗ ಇಲೆಕ್ಷನ್ ಬಂದೈತೆ ಅಂತ ಅಷ್ಟಲ್ಲ, ಯಾವಾಗಿದ್ರೂ ಇಲೆಕ್ಷನ್ ಬರಲಿ ಬರದೇ ಇರಲಿ ಅವರು ಈ ರೀತಿ ಹಳ್ಳಿಗೆ ಯಾವಾಗಿದ್ರು ಅಡ್ಡಾಡ್ತಾರೆ. ಯಾಕೆ ಕೆಲವೊಬ್ರು ಏನು ತಿಳ್ಕೊಂತಾರೆ, ಹೇಗೆ ಇಲೆಕ್ಷನ್ ಬಂದೈತಿ ಅಡ್ಡಾಡ್ತಾರ ಅನ್ನಂಗಿಲ್ಲ. ಅವ್ರು ಯಾವಾಗಿದ್ರು ಬರ್ತಾರೆ. ಜನಸಾಮಾನ್ಯರ ಕೂಟ ಯಾವಾಗಿದ್ರು ಬೆರ್ತಕೊಂಡು ಇದ್ದೇ ಇರ್ತಾರೆ. ಹೀಗಾಗಿ ಯಾರೇ ಹೋಗ್ಲಿ, ಅವ್ರಿಗೆ ಯಾವ ಪಕ್ಷದವ್ರು ಹೋಗ್ಲಿ, ಯಾರೇ ಹೋಗ್ಲಿ, ಒಂದು ಆಫೀಸ್ ಕೆಲಸ ಇರಲಿ, ಒಂದು ಸ್ಟೇಷನ್ ಕೆಲಸ ಇರಲಿ, ಒಂದು ಎಂಥದ ಇರಲಿ, ಆದ್ರೆ ಅವ್ರು ಹೇಳ್ತಾರೆ ತಪ್ಪು ಮಾಡಬೇಡ್ರಿ, ತಪ್ಪು ಮಾಡ್ದನ ನನ್ನ ಹತ್ರ ಬರ್ರಿ, ಆ ಕೆಲಸ ಏನೇ ಇರಲಿ ನಾನು ಎದುರಿಸ್ತೇನೆ ಅಂತಾರೆ. ಅದೇ ನಾವು ತಪ್ಪು ಮಾಡಬಾರ್ದು. ಅವರು ಅದನ್ನ ಹೇಳ್ತಾರೆ ನಮಗೆ. ಅವರು ಒಬ್ಬರು ಕಾಂಗ್ರೆಸ್ ನಾಯಕರಾಗಿನ ಅನ್ಬೋದು, ಒಂದು ಗುರು ಮಂತ್ಯಂದವ್ರು ಇದ್ದವರು. ಅವರು ಒಂದು ಗುರು ಸ್ಥಾನದಾಗಿದ್ದು ಅವರು ಒಂದು ಒಳ್ಳೆ ರೀತಿ ಒಳಗೆ ಯಾರೇ ಇರಲಿ ಅವ್ರಿಗೆ ಒಳ್ಳೆ ಸಂದೇಶನ ಕೊಡೋದ ಅವ್ರ ಕರ್ತವ್ಯ. ಹೀಗಾಗಿ ಅವರು ಜನರಿಗೆ ಯಾವ ರೀತಿ ಒಳಗೆ ಸೇವೆ ಮಾಡ್ಬೇಕಂತೇಳಿ ಅವರು ಈಗ ಯಾಕೆ ಇದು ಮಾಡಕತ್ತಾರಂತಂದ್ರೆ, ಈಗ ಸುಮಾರು 4 ಸಲ ಟಿಕೆಟ್ ಕೊಟ್ಟರು, ಸ್ವಲ್ಪ ಅಂತರದಿಂದ ಸೋತರು. ನಾವು ಭಾಳ ನೊಂದ್ಕೊಂಡೇವಿ. ಜನರು ಅವರ ಹಿಂಬಾಲಕರು ಯಾರೇ ಕಾರ್ಯಕರ್ತರಲ್ಲಿ ಭಾಳ ನೊಂದ್ಕೊಂಡೇವಿ. ಅದಕ್ಕೆ ದಯವಿಟ್ಟು ಈ ಸಲ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಆತಂದ್ರೆ ಅವರು ಗೆದ್ದೇ ಗೆಲ್ತಾರ. ಅವ್ರಿಗೆ ಟಿಕೆಟ್ ಕೊಡಲೇಬೇಕು. ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಕ್ಕೆ, ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಹೆಚ್ಚಿನ ಗಮನ ಐತಿ. ಹೀಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ, ಖಾದ್ರಿ ಸಾಹೇಬ್ಗೆ ಈ ಸಲ ಟಿಕೆಟ್ ಸಿಗ್ತೈತಿ. ದಯವಿಟ್ಟು ಎಲ್ಲರೂ ಕೂಡಿ ಖಾದ್ರಿ ಸಾಹೇಬರಿಗೆ ನಾವು ಎಲ್ಲರೂ ಒಂದಾಗಿ ಕಾಂಗ್ರೆಸ್ ವೋಟ್ ಹಾಕಬೇಕಂತೇಳಿ ಎಲ್ಲರಿಗೆ ನಾವು ಕೈ ಮುಗಿದು ಕೇಳ್ಕೊಂತೀವಿ. ಈ ಸಲ ಇಲ್ಲಿ ಖಾದ್ರಿ ಸಾಹೇಬ್ಗೆ ಟಿಕೆಟ್ ಕೊಡ್ಬೇಕು. ಯಾಕಂದ್ರೆ 20 ವರ್ಷದಿಂದ ಅನ್ಯಾಯ ಆಗಿತ್ತು ಅವ್ರಿಗೆ. ಈ ಸಲ ಕೊಟ್ಟರೆ ಆರ್ಸಿ ಬರ್ತಾರ ಅನ್ನೋದು ಒಂದು ನಂಬಿಕೆ. ಇದು ಉಲ್ಸೋಗಿ. ನನ್ನ ಹೆಸರು ಬಸವರಾಜ ಕೊಕಾಟಿ. ಇಂದು ಉಲ್ಸೋಗಿ ಗ್ರಾಮಕ್ಕೆ ಖಾದ್ರಿ ಸಾಹೇಬರು ಆಗಮಿಸಿದ್ದಾರೆ. ಅವರು 100% ಟಿಕೆಟ್ ಸಿಗುತ್ತದೆ. 100% ಗೆಲುವು ನಿಶ್ಚಿತವಾಗುತ್ತದೆ. ಅವರು 20 ವರ್ಷದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಬಡವರಿಗೆ ಎಲ್ಲರಿಗೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಎಲ್ಲರ ಮೇಲೆ ಇದೆ. ಅದನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಖಾದ್ರಿಜಿಯವರು ಗೆಲ್ಲಬೇಕು ಅನ್ನೋದು ಇಲ್ಲಿ ಉಲ್ಸೋಗಿ ಗ್ರಾಮದ ಶಿಗ್ಗಾಂವ ತಾಲೂಕಿನ ಎಲ್ಲರೂ ಹೇಳ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಗೆಲ್ಲಬೇಕು, ಖಾದ್ರಿಜಿಯವರು ಗೆಲ್ಲಬೇಕು. ಭಗವಂತನ ಆಶೀರ್ವಾದ ಭಾಳ ಐತಿ. ಆದ್ರೆ ಬಡವ್ರ ಪರಾದಿ, ನೀವು ಶ್ರೀಮಂತ ಅಲ್ಲ. ದೊಡ್ಡ ದೊಡ್ಡ ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡು ಟಿಕೆಟ್ ಹೊಲಿಸ್ಕೊಂಡು ಬೆಂಗಳೂರಾಗ ಕುತ್ಕೊಂಡು ನೀವು ಅಂತ ಮಾಡೋರಲ್ಲ. ಏನೇ ಇದ್ರು ನಾಗರಾಜ ಇನ್ನೊಬ್ಬ ಮತ್ತೊಬ್ಬ ನಮ್ಮಂತ ನಿಮ್ಮಂತ ಹುಡುಗರನ್ನ ಹುಡುಕೊಂಡು ಜೀವನ ಮಾಡ್ಕೊಂಡು ನಮ್ಮ ಕೂಡ ಜೀವನ ಸಾಸ್ಕೊಂಡು ಬಂದಿರಿ. ನಿಮ್ಮನ್ನು ನಾವು ನಂಬೇವಿ. ನಿಮ್ಮ ಕಡೆ ನಾವು ಎಷ್ಟೋ ಸರಿ ಬಂದೇವಿ. ನಾವು ನಿಮ್ಮ ಕಡೆ ಕೆಲಸನೂ ತೊಗೊಂಡೇವಿ. ನೀವು MLA ಇದ್ದಾಗ ತೊಗೊಂಡೇವಿ, ಇಲ್ಲ ನಂಗಿಲ್ಲ. ಆದ್ರೆ ಈಗ ಅವ್ರು ಬಂದಾರ ನಮ್ಮೂರಿಗೆ ಅಂದ್ರೆ ನಾ ಅವರಿಗೆ ಗೌರವ ಕೊಡ್ತೀನಿ, ಹಿಮ್ಮತ್ತು ಕೊಡ್ತೀನಿ. ನಾನು ಒಂದು ಓಟು ಅವ್ರಿಗೆ ಹಾಕ್ತೀನಿ. ಇವತ್ತಿನ ದಿವಸ ಈ ಉಲ್ಸೋಗಿ ಗ್ರಾಮಕ್ಕೆ ಆಗಮಿಸಿದಂತ ಮಾಜಿ ಶಾಸಕರಾದ ಅಜ್ಜಂಪೀರ ಖಾದ್ರಿ ಅವರು ತಮ್ಮ ಪಾದಯಾತ್ರೆಯ ಮುಖಾಂತರ ನಮ್ಮ ಪಾಂಡುರಂಗನ ಗುಡಿಗೆ ಆಗಮಿಸಿ ಎಲ್ಲರಿಗೆ ಒಂದು ಖುಷಿ ಅನ್ಸಾಕುಂತೈತಿ ನಮಗೆ. ಯಾಕಂತಂದ್ರ ಅವರ ಒಂದು ಏನಪ್ಪಾ ಅಂತಂದ್ರ ಅವ್ರು ನೋಡಿ ನಮಗೆ ಮಾತಾಡಕ್ ಅವಲ್ದು. ಅವ್ರ ಪ್ರೇಮ ಅಷ್ಟ ಇದು ಅನ್ಸಾಕುಂತೈತಿ. ಈಗ ನಾನು 2 ಮಾತು ಇಲ್ಲಿಗೆ ಮುಗಿಸ್ತೇನೆ. ಯಾಕಂತಂದ್ರೆ ಮಾತಾಡಕ್ ಅವ್ರ ಮಕ್ಕಳಿಗೆ